ಮಾವು ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಹೋರಾಟ ನಡೆಸ್ತಾ ಇದ್ದಾರೆ. ಕೋಲಾರದಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆದ್ದಾರಿಗೆ ಮಾವನ್ನ ಸುರಿದಿದ್ದಾರೆ ಮಾವು ಬೆಳೆಗಾರರು. ಚೆನ್ನೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75 ಬಂದ್ ಮಾಡಿದ್ದಾರೆ. ಕೋಲಾರದ ಕೊಂಡರಾಜನಹಳ್ಳಿ ಬಳಿ ಹೆದ್ದಾರಿಯನ್ನ ತಡೆಯಲಾಗಿದೆ. ನೋಡಿ ಯಾವ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರೆ ಅಂತ. ಮಾವಿಗೆ ಬೆಂಬಲ ಬೆಲೆ ಸಿಗಬೇಕು ಅನ್ನೋದಾಗಿ ಒಂದು ವಾಹನದಲ್ಲಿ ಸಂಪೂರ್ಣವಾಗಿ ಮಾವನ್ನ ತುಂಬಿಕೊಂಡು ಅದನ್ನ ರೋಡ್ಗೆ ಸುರಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಚೆನ್ನೈ ಹಾಗೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75 ಬಂದ್ ಮಾಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಿಸುವುದಕ್ಕೆ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ರೈತರು. ಸಂಜೆಯೊಳಗಡೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಗಡುವು ಕೊಟ್ಟಿದ್ದಾರೆ. ಸಂಜೆಯೊಳಗೆ ಮಾವಿಗೆ ಬೆಂಬಲ ಬೆಲೆಯನ್ನ ನೀವು ಘೋಷಣೆ ಮಾಡದೇ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸ್ತೀವಿ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಗುರುವಾರ ಕೋಲಾರ ಜಿಲ್ಲಾ ಬಂದ್ ಮಾಡುವುದಾಗಿಯೂ ಕೂಡ ಎಚ್ಚರಿಕೆ ನೀಡಿದ್ದಾರೆ ರೈತರು. ಮಾವಿಗೆ ಈ ರೀತಿಯಾದಂತ ಬೆಲೆ ಕುಸಿತ ಕಂಡಿಲ್ಲ. ಇವತ್ತು ನಾವು ಆ ರೀತಿಯಾದಂತ ನಷ್ಟವನ್ನು ಅನುಭವಿಸಿದ್ದೇವೆ. ನಮ್ಮ ಕೋಲಾರ ಜಿಲ್ಲೆಯ ಮಾವು ಇವತ್ತು ಆಂಧ್ರ ಪ್ರದೇಶಕ್ಕೆ ಬಿಡ್ತಾ ಇಲ್ಲ, ತಮಿಳುನಾಡಿಗೆ ಬಿಡ್ತಾ ಇಲ್ಲ. ನಮ್ಮಲ್ಲಿ ಕೈಗಾರಿಕೆಗಳಿಲ್ಲ. ಇವತ್ತು ನಾವು ಹೊರ ರಾಜ್ಯಗಳಿಗೆ ಅವಲಂಬನೆ ಆಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಆದ್ರೆ ಇವತ್ತು ಆಂಧ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಅಲ್ಲಿನ ಕೈಗಾರಿಕೆಗಳು ಅಲ್ಲಿನ ಕಾಯಿ ಮಾತ್ರ ತಗೊಳ್ತಾ ಇದ್ದಾರೆ. ಶ್ರೀನಿವಾಸಪುರದಲ್ಲಿ ಏಕೈಕ 2 ಫ್ಯಾಕ್ಟರಿ ಇರ್ತಕ್ಕಂಥ ಶ್ರೀನಿವಾಸಪುರದಲ್ಲಿ ಆಂಧ್ರದ ಹಣ್ಣು ಬರ್ತಾ ಇದೆ. ನಮ್ಮ ಹಣ್ಣು ತೋಟಗಳಲ್ಲಿ ಮಂಡಿಗಳಲ್ಲಿ ಕೊಳಿತಾ ಇದೆ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಹಣ್ಣಿನ ತಿರುಳಿನ ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕು. ಸಹಕಾರಿ ರಂಗದಲ್ಲಿ ಇವತ್ತು ತಿರುಳಿನ ಫ್ಯಾಕ್ಟರಿಗಳನ್ನು ಇವತ್ತು ಪ್ರಾರಂಭ ಮಾಡಲೇಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಜನಪರವಾಗಿಲ್ಲ, ನಿರ್ಲಕ್ಷ್ಯ ಒಳಗಾಗಿದೆ.